ನೋಡಿ, ಕಿತ್ತೂರಲ್ಲಿ 7 ಕೆಜಿ ಬೆಳ್ಳಿ ಕದ್ದವರು ಕೊನೆಗೂ ಪೊಲೀಸರ ಅತಿಥಿಯಾಗಿದ್ದಾರೆ. ಕಿತ್ತೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು 7 ಕೆಜಿ ಬೆಳ್ಳಿ ಕದ್ದವರು ಕೊನೆಗೂ ಲಾಕ್ ಆಗಿದ್ದಾರೆ. ಬೆಳ್ಳಿ ಆಭರಣ ದೋಚಿದ್ದಂಥ ಕದೀಮರ ಬಂಧನವಾಗಿದೆ. ಈಗ ಒಂದೇ ವಾರದಲ್ಲಿ ಪ್ರಕರಣವನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಈ ಹಿಂದೆ ಕಿತ್ತೂರಲ್ಲಿ 7 ಕೆಜಿ ಚಿನ್ನ ಕದ್ದವರು ಕೊನೆಗೂ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕಿತ್ತೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆದಿದ್ದು ಬೆಳ್ಳಿ ಆಭರಣವನ್ನು ದೋಚಿದ್ದಂಥ ಕದೀಮರು ಈಗ ಅರೆಸ್ಟ್ ಆಗಿದ್ದಾರೆ. ಒಂದೇ ವಾರದಲ್ಲಿ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಪಟ್ಟಣದ ಜ್ಯುವೆಲರಿ ಅಂಗಡಿಯಲ್ಲಿ ಕಳ್ಳತನವಾಗಿತ್ತು. 7 ಕೆಜಿ ಬೆಳ್ಳಿ ಆಭರಣ ಕದ್ದೊಯ್ದಿದ್ದಂಥ ಕದೀಮರು, ಬೆಳ್ಳಿ ಆಭರಣವನ್ನು ಎಗರಿಸಿದ್ದಂಥ ಅಂತಾರಾಜ್ಯ ಕಳ್ಳರು, ಒಂದೇ ವಾರದಲ್ಲಿ ಹೆಡೆಮುರಿ ಕಟ್ಟಿದ್ದಂಥ ಪೊಲೀಸರು 5 ಮಂದಿ ಅಂತಾರಾಜ್ಯ ಕಳ್ಳರ ಬಂಧನವಾಗಿದೆ. ಈಗ ರಾಜಸ್ಥಾನ್ ಮೂಲದ 4 ಆರೋಪಿಗಳು ಇವರಾಗಿದ್ದು ಮಧ್ಯಪ್ರದೇಶ ಮೂಲದ ಓರ್ವ ಆರೋಪಿಯನ್ನ ಬಂಧಿಸಲಾಗಿದೆ. ಈಗ ನಾರಾ ಸಿಂಗ್, ದಿಲೀಪ್ ಸಿಂಗ್ ಬಂಧಿತ ಆರೋಪಿಗಳು. ನರೇಂದ್ರ ಗುಜ್ಜರ್, ಅರ್ಜುನ್, ಲೋಕೇಶ್ ಮೇಘವಾಲ್ ಹೀಗೆ ಅನೇಕ ಆರೋಪಿಗಳನ್ನು ಈಗಾಗಲೇ ಬಂಧಿಸಲಾಗಿದೆ. ಆರೋಪಿಗಳಿಂದ ಒಟ್ಟು 7 ಕೆಜಿ ಬೆಳ್ಳಿ ಆಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಕಾರು ಸೇರಿ 22 ಲಕ್ಷ ಮೌಲ್ಯದ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. 7 ಕೆಜಿ ಚಿನ್ನವನ್ನು ಕದ್ದಿದ್ರು. 7 ಕೆಜಿ ಚಿನ್ನವನ್ನು ಕದ್ದು ಆ ಜ್ಯುವೆಲರಿಯಿಂದ ಪರಾರಿಯಾಗಿದ್ದರು. ಅದಾದ ನಂತರದಲ್ಲಿ ಪೊಲೀಸರು ಆರೋಪಿಗಳನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದರು, ಕಾರ್ಯಾಚರಣೆಯನ್ನು ನಡೆಸಿದ್ರು. ಕಾರ್ಯಾಚರಣೆ ನಡೆಸಿದ ನಂತರ ಈಗ ಕೊನೆಗೂ ಸಿಕ್ಕಿ ಬಿದ್ದಿದ್ದಾರೆ ಆ 4 ಆರೋಪಿಗಳು ಕದೀಮರು. ಒಂದೇ ವಾರದಲ್ಲಿ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಕಿತ್ತೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಬೆಳ್ಳಿ ಆಭರಣವನ್ನು ದೋಚಿದ್ದಂಥ ಕದೀಮರು ಒಂದೇ ವಾರದಲ್ಲಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇವರೇ ನೋಡಿ ಅವರು. ಇನ್ನು ಆ 7 ಕೆಜಿ ಚಿನ್ನ ವಶಕ್ಕೆ ಪಡೆದಿದ್ದು ಪೊಲೀಸರು ಕೂಡ ಈಗ ಇನ್ನೂ ಡ್ರಿಲ್ ತೆಗೆದುಕೊಂಡಿದ್ದಾರೆ ಆ 4 ಆರೋಪಿಗಳಿಗೆ. ಕಾರು ಸೇರಿ 22 ಲಕ್ಷ ಮೌಲ್ಯದ ವಸ್ತುಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಪೊಲೀಸರು ಒಪ್ಪಿಸಿದ್ದಾರೆ. ಪಟ್ಟಣದ ಜ್ಯುವೆಲರಿ ಅಂಗಡಿಯಲ್ಲಿ ಕಳ್ಳತನವಾಗಿತ್ತು 7 ಕೆಜಿ ಬೆಳ್ಳಿ ಆಭರಣ. ಅದಾದ ನಂತರದಲ್ಲಿ ಪೊಲೀಸರು ಕದೀಮರ ಸರ್ಚಿಂಗ್ನಲ್ಲಿದ್ದರು. ಕಾರ್ಯಾಚರಣೆ ನಡೆಸಿದ ನಂತರ ಕೊನೆಗೂ ಈಗ ಒಂದೇ ವಾರದಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ರಾಜಸ್ಥಾನ್ ಮೂಲದವರು ಎಲ್ಲ ಆರೋಪಿಗಳು. ನಾರಾ ಸಿಂಗ್ ಆಗಿರ್ಬೋದು, ದಿಲೀಪ್ ಸಿಂಗ್, ಲೋಕೇಶ್ ಮೇಘವಾಲ್, ನರೇಂದ್ರ ಗುಜ್ಜರ್, ಅರ್ಜುನ್ ಸೇರಿದಂತೆ ಬಂಧಿತ ಆರೋಪಿಗಳಿವರು. ಇದೇ ಆ ಜ್ಯುವೆಲರಿ. ಇದೇ ಜ್ಯುವೆಲರಿಯಿಂದ ಈ 4 ಆರೋಪಿಗಳು 7 ಕೆಜಿ ಬೆಳ್ಳಿಯನ್ನು ಕದ್ದು ಅಲ್ಲಿಂದ ಪರಾರಿಯಾಗಿದ್ದರು. ಅದಾದ ನಂತರದಲ್ಲಿ ದೂರು ದಾಖಲಾಗಿತ್ತು. ಪೊಲೀಸರು ಕೂಡ ವಿಚಾರಣೆ ನಡೆಸಿದರು. ಕೊನೆಗೂ ಕಾರ್ಯಾಚರಣೆಯ ನಂತರ ಈಗ 4 ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಚೆನ್ನಮ್ಮನ ಕಿತ್ತೂರು ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಒಂದೇ ವಾರದಲ್ಲಿ ಆರೋಪಿಗಳನ್ನು ಬಂಧಿಸಿದ್ದು ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಇವತ್ತಿನ ದಿನ ನಾವು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಿ ಕಿತ್ತೂರು ನಗರದಲ್ಲಿ ದಿನಾಂಕ 12/8/2021 ರಾತ್ರಿ ಒಂದು ಜ್ಯುವೆಲರಿ ಶಾಪ್ ಕಳ್ಳತನ ಆಗಿರ್ತದೆ. ಆ ಕಳ್ಳತನ ಪ್ರಕರಣವನ್ನ ಬೆನ್ನತ್ತಿರ್ತಾರೆ. ಮುಖ್ಯವಾಗಿ ನಾವು CCTV ಕ್ಯಾಮೆರಾಗಳನ್ನ ಕಂಟಿನ್ಯೂಸ್ ಆಗಿ ಒಂದು 3 ದಿನ ನಾವು ಫಾಲೋ ಅಪ್ ಮಾಡಿ ಆರೋಪಿಗಳು ಯಾವ ವೆಹಿಕಲ್ ನಲ್ಲಿ ಬಂದಿದ್ದಾರೆ ಮತ್ತು ಯಾವ ತರ ಆರೋಪಿಗಳಿದ್ದಾರೆ ಮತ್ತು ಅವ್ರದ್ದು ಏನು ವಾಯ್ಸ್ ಇದೆ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿದ್ದಾರೆ. ಸೊ ಇದನ್ನ ಫಾಲೋ ಅಪ್ ಮಾಡ್ಲಿಕ್ಕೆ ನಮ್ಮ PSI ಭರತ್ ಹಾಗೂ ಶ್ರೀ ಹಂಪಣ್ಣವರ್ ಇವರ ನೇತೃತ್ವದ 2 ತಂಡ. ಇದರಲ್ಲಿ ನಮ್ಮ ಎಫಿಷಿಯಂಟ್ ಆಗಿ ಕೆಲಸ ನಿರ್ವಹಿಸಿದಂತ ಕ್ರೈಮ್ ಸಿಬ್ಬಂದಿಗಳು ಚಿಕ್ಕೇರಿ, ಶರೀಫ, ಅದಾದ್ಮೇಲೆ ಸುನೀಲ್ ಮತ್ತು ನಾಗರಾಜ, ಇನ್ನುಳಿದ ಇವ್ರ ಜೊತೆಗೆ ಇನ್ನೂ ನಮ್ಮ ಕ್ರೈಮ್ ಸಿಬ್ಬಂದಿಗಳು ಕೆಲಸ ಮಾಡಿರ್ತಾರೆ. ವಿಠಲ್ ನಾಯಕ ಇವರೆಲ್ಲ ಕೆಲಸ ಮಾಡಿರ್ತಾರೆ. ಇವರ CCTVಗಳನ್ನ ಬೆನ್ನತ್ತಿದಾಗ ಈ ಆರೋಪಿಗಳು
ಕರ್ನಾಟಕದವರಲ್ಲ, ಇವರು ಹೊರಗಡೆ ಮುಖ್ಯವಾಗಿ ಗುಜರಾತ್ ಅಥವಾ ರಾಜಸ್ಥಾನದಿಂದ ಬಂದಿರಬಹುದು ಎಂಬ ಮಾಹಿತಿಯನ್ನು ಪಡೆದುಕೊಂಡು, ಹಾಗೂ ಈ ಕೃತ್ಯಕ್ಕೆ ಬಳಸಿದಂತ ಕಾರು ಒಂದು I-20 ಇದ್ರ ಬಗ್ಗೆ ತಿಳಿದುಕೊಂಡು, ಹಾಗೂ ಈ ಕಾರ್ ಗಾಡಿ ನಂಬರ್ನ ಪಡೆದುಕೊಂಡು ನಮ್ಮದೇ ಆದಂತ ವೈಜ್ಞಾನಿಕವಾಗಿ ನಮ್ಗೆ ಏನ್ ಇನ್ಫಾರ್ಮೇಶನ್